ಶಾಂತಕ್ಕಗ ಈ ಕತಿ ಒಳಗ ಮಗ ಇಲ್ಲ ಮಗಳದಾಳ. ಆಮೇಲೆ ಮಗಳಿಗೆ ಮದುವೆ ಮಾಡಿ ಈಕಿ ಹಳ್ಯಾನ ಮನೆಗೆ ಕರ್ಕೊಂಡು ಬಂದಾಳ. ಮಗಳನ್ನ ಹೊರಗೆ ಕೊಟ್ಟಿಲ್ಲ. ಲಾಕ್ಡೌನ್ನಾಗ ಮನಿ ಹಳ್ಯಾನ ಪರಿಸ್ಥಿತಿ ಏನಾಗಿರ್ಬೋದು, ಹೆಂಗಿರ್ಬೋದು ಅಂತೇಳಿ ಒಂದು ಕಾಮಿಡಿಯಾಗಿ ಒಂದು ಥಿಂಕ್ ಮಾಡಿ ಈ ವಿಡಿಯೋ ಮಾಡೈತಿ. ನಿಮ್ಗೆ ಖಂಡಿತ ಇಷ್ಟ ಆಕೈತಿ. ದಯವಿಟ್ಟು ಈ ವಿಡಿಯೋಕ್ಕೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹೊಸದಾಗಿ ಯಾರು ನೋಡತ್ತಿದ್ದು ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಈ ಕತಿ ಕೇವಲ ಕಾಲ್ಪನಿಕ ಅಷ್ಟೇ. ಅಪ್ಪಾರ ಅಪ್ಪಾರ ಹಾಲು ತಗೋಬರ್ರಿ. ರೀ ರೀ ಹಾಲು ನೋಡ್ ಬಂದಾರ, ಹಾಲು ತಗೋರಿ. ಅಲ್ಲ ಅಲ್ಲೇ ಪಡ್ಸಾಲಾಗ ಕುಂತಿ ಎದ್ದು ಹೋದ್ರೆ 2 ಹೆಜ್ಜೆ ಬಾಗ್ಲಕ್ಕೆ ಹೋಗಿ ಹಾಲಿನ ಪ್ಯಾಕೆಟ್ ಇಸ್ಕೊಳಕ್ ಆಗಲ್ಲ ನಿನಗೆ. ಅದಕ್ಕೂ ನಾನು ಬರ್ಬೇಕಾ? ರೀ ನಾನು ಇಲ್ಲಿ ಬೃಹತ್ ಬ್ರಹ್ಮಾಂಡ ಗುರುಜಿಯವರು ನಮ್ಮ ರಾಶಿ ಭವಿಷ್ಯದ ಬಗ್ಗೆ ಹೇಳಕತ್ತಾರ್ರಿ. ನಂದು ಈಗಾರ ಹೇಳಿದ್ರೆ ಭಾಳ ಚಲೋ ಐತಂತ. ನಿಮ್ದು ನೋಡಕತ್ತೇನೆ ತಡ್ರಿ, ನಿಮ್ಮ ರಾಶಿದ ಹೇಳಕತ್ತಾರ. ಈಗ ಟೈಮ್ ಹೆಂಗೈತೆ ಏನ ಚಲೋ ಐತೆ ಇಲ್ಲ ಅಂತೇಳಿ ಮತ್ತೆ ಮಿಸ್ ಆಕತ್ತದ ಹಾಲು ತಗೊಳಕ್ ಹೋಗಿ ಅಂದ್ರೆ. ಅಲ್ಲಲೇ ನನ್ನ ಜೀವನ ನನ್ನ ರಾಶಿ ಚಲೋ ಐತಿಲ್ಲ ಅಂತೇಳಿ ನನ್ನ ಮಗ ಏನು ಹೇಳ್ತಾನ ಇಲ್ಲಿ ಕೇಳಿ ನನ್ನ ಬಾಯಾಗ ನಾನು ಹೇಳ್ತೀನಿ. ನನ್ನ ಟೈಮ್ ಭಾಳ ಅಂದ್ರೆ ಭಾಳ ಕೆಟ್ಟ ಖರಾಬ್ ಐತಿ. ಈಗ ಏನ ಇಲ್ಲೇ ಇದ್ನಂದ್ರೆ ಇನ್ನೊಂದು ದಿನ ಇನ್ನೂ ಖರಾಬ್ ಆಕೈತಿ. ಅದನ್ನ ನಾವು ಬಾಯಾಗ ಏನು ಕೇಳ್ತಿ ನಾನ ಹೇಳ್ತೀನಿ. ರೀ ದಿನ ನೀವ ತಗೊಂತೀರಿ ಹಾಲು, ಇವತ್ತಾಗ ಬಾಯ್ ಮಾಡಕತ್ತೀರಿ? ಹೋಗಿ ತಗೊಂಡ್ಬಿಡ್ರಿ ಹಾಲು, ನಿಮ್ದ ಅಲ್ಲ ನಾ ಕಾಪಿ ಮಾಡೋ ಕೆಲಸ. ಅಣ್ಣಾರ ದೌಡ್ ಬಂದು ಹಾಲು ತಗೋರಿ. ನಾ ಇನ್ನು ಮುಂದಿನ ಮನೆಗೆ ಹೋಗ್ಬೇಕು. ಅವ್ರು ಲೇಟ್ ಆತಂದ್ರೆ ಮತ್ತೆ ಅವ್ರು ನನಗೆ ಒದರಾಡ್ತಾರಲ್ಲೇ. ನೀವು ದೌಡ್ ತಗೊಂಡ್ರಂದ್ರೆ ನಾ ಹೋಗ್ಕನ್ರಿ. ತೋ ಈ ನನ್ನ ಮಗನು ಈಗ ಅರ್ಜೆಂಟ್ ಮಾಡಕತ್ತಾನ. ಆತ್ ನಿನಗೆ ಹಾಲು ತಗೊಂಬಂದು ವಿಚಾರಿಸ್ತಾನೆ ನಿನ್ನ. ಅನ್ನಾರ ತಗೋರಿ ದೌಡ್ ಹಾಲು. ಏನ್ಪಾ ರಮಣ ಭಾಳ ನಗಾತೀರಿ, ಅಷ್ಟೊಂದು ಖುಷಿ ಅದೀರಿ, ಏನು ಸಮಾಚಾರ? ಅಲ್ರಿ ಅಣ್ಣಾರ ನನ್ನ ಸಮಾಚಾರ ತಗೊಂಡು ಏನು ಬಿಂಕೇಸ್ತೀರ್ರಿ? ನಿಮ್ಮ ಅವತಾರ ನೋಡ್ಕೊರಿ ಅಣ್ಣಾರ. ನನ್ನ ಅವತಾರಕ್ಕೆ ಏನಾಗಿತ್ಲಿ? ಹಂಗ್ಯಾಕೆ ಬಗ್ಗೆ ನೋಡಕತ್ತೀನಿ ನೀನು? ಅಲ್ರಿ ಅಣ್ಣಾರ ಲುಂಗಿ ಪಂಜಿ ಅಂತ ತಿಳ್ಕೊಂಡು ನಿಮ್ಮ ಹೆಂಡತಿದ ಚೂಡಿದಾರ್ ಮ್ಯಾಗ ಹಾಕೊಳ್ಳುವಂತ ಓಡ್ನಿ ಸುತ್ಕೊಂಡ್ಬಂದಿರಲ್ರಿ ಅಣ್ಣಾರ. ಅಯ್ಯಯ್ಯೋ ಹಣೆ ಬಾರ್ಗಣೆ ಚೌತಿ ಬಂತಡಿಪ ರಮಣ, ಒಂದು 5 ನಿಮಿಷ ಇಲ್ಲೇ ನಿಂದ್ರ. ಅಲ್ಲ ಪಾಕೆಟ್ ತಗೊಂಡೋಗ್ರಿ. ಅಣ್ಣಾರ ಹಾಲು ತಗೋರಿ. ನಾ ಇನ್ನು ಒಂದೊಂದು ಮನಿ ಮುಂದೆ ಇಷ್ಟೊತ್ತನ ನಿಂತು ಬಿಟ್ರೆ ಮುಗಿದು ಹೋತ್ರಿ ಕತಿ. ದೌಡ್ ತಗೋರಿ. ಅಂದಂಗ ರಾಮಣ್ಣ ಈ ತಿಂಗಳದಿಂದ ಹಾಲಿನ ರೊಕ್ಕ ಕೊಡ್ಬೇಕಲ್ಲ? ಹ್ಞೂ ರೀ ಅಣ್ಣಾರ ಕೊಡ್ಬೇಕ್ರಿ. ಹಾಂ ತಗೋ. 1 2 3 4 5. ಹಾಂ ಅಣ್ಣಾರ ಹಾಲಿನ ರೊಕ್ಕ ಬರೀ 400 ರೂಪಾಯಿ ರೀ. ನೀವು ನೋಡಿದ್ರೆ 500 ರೂಪಾಯಿ ಕೊಟ್ರಲ್ಲ, 100 ರೂಪಾಯಿ ಹೆಚ್ಚಿಗೆ ಬೇರೆ ಕೊಟ್ರಿ. ಅಲ್ರಿ ಪ್ರತಿ ತಿಂಗಳು ರೊಕ್ಕ ಕೇಳಿ ಸಾಕಾಕೆತ್ತಪ್ಪ. ದೌಡ್ ಕೊಡ್ತಿದ್ದಿಲ್ಲ ನೀವು. ಈ ತಿಂಗಳು ಏನ್ರಿ ನೀವ ನೆನಪು ಮಾಡಿ ಕೊಟ್ಟಿದ್ದಲ್ದ ಮತ್ತೆ 100 ರೂಪಾಯಿ ಹೆಚ್ಚಿಗೆ ಕೊಟ್ರಲ್ಲ. ಎದಕ್ರಿ ಅಣ್ಣಾರ? ಇವತ್ತು ನೀನು ನರಿ ಮುಖ ನೋಡ್ಕೊಂಡು ಎದ್ದು ಬಂದಿಪ್ಪ ರಮಣ, ಅದಕ್ಕೆ 100 ರೂಪಾಯಿ ಹೆಚ್ಚಿಗೆ ಕೊಟ್ಟ ನಿನಗೆ. ಆಮೇಲೆ ಇನ್ನೊಂದು ವಿಚಾರ, ಇವತ್ತು ನಾನು ಒಂಚೂರು ಗಡ್ಬಡದೊಳಗೆ ಗೊತ್ತಾಗಿಲ್ಲ, ನನ್ನ ಹೆಂಡತಿದು ಓಡ್ನಿ ಸುತ್ಕೊಂಡು ಹೊರಗೆ ಬಂದ್ಬಿಟ್ಟೆ ಲುಂಗಿ ಪಂಚಿ ಅಂತ ತಿಳ್ಕೊಂಡು. ಅದಕ್ಕೆ ನೀ ನೋಡಿದ ವಿಚಾರ, ನಾವು ಸುತ್ಕೊಂಬಂದಿದ್ದ ವಿಚಾರ ಹೊರಗೆ ಎಲ್ಲಿ ಏನು ಹೇಳಕ್ಕೆ ಹೋಗ್ಬೇಡ. ಅಲ್ಲ ಅಂಥ ದೊಡ್ಡ ವಿಚಾರ ಏನು ಅಲ್ಲ ಬಿಡು ಹೇಳುವಂಥದ್ದು. ಅದಕ್ಕೆ ಮತ್ತೆ ಓಣ್ಯಾಗ ಅಡ್ಡಾಡ್ಬೇಕಾರೆ ಯಾರ ಮತ್ತೆ ಏನಾರ ನಕಲಿ ಮಾಡಿದ್ರಂದ್ರೆ ನನಗೂ ಅಸಹ್ಯ ಆಕತಿ. ಅದಕ್ಕೆ ಆ 100 ರೂಪಾಯಿ ಹಂಗೆ ಇಟ್ಕೋ, ಖರ್ಚಿಗೆ ಬರ್ತೈತೆ ನಿನಗೂ. ಎದಕ್ಕಾರ ಹೇಳಕ್ಕೆ ಹೋಗ್ಬೇಡ. ಮತ್ತೆ ಏನಪ್ಪ ಇದು ಅದೃಷ್ಟ. ಅಲ್ರಿ ಅಣ್ಣಾರ ಇಷ್ಟಕ್ಕೆಲ್ಲ ಯಾಕ್ರಿ ರೊಕ್ಕ ಕೊಡಾಕತ್ತೀರಿ? ಅಲ್ರಿ ನಿಮ್ಮ ಮನ್ಯಾಗ ದಿನಾ ರಾತ್ರಿ ಬಂಡೆ ತೊಳಿದ ನೀವು ಅಂತೇಳಿ ನನಗೆ ಭಾಳ ದಿನದ ಹಿಂದೆ ಗೊತ್ತಾಗಿತ್ರಿ. ಆದ್ರೂ ನಾ ಇಷ್ಟು ದಿನ ಆದ್ರೂ ಒಬ್ಬರು ಮುಂದಾರ ಬಾಯ್ಬಿಟ್ಟೇನನ್ರಿ ಅಣ್ಣಾರ. ಅಂತಾದ್ರಾಗ ಇನ್ನು ಈ ವಿಚಾರ ಹೇಳ್ತಾನನ್ರಿ? ಅಲ್ರಿ ಅಂತ ದೊಡ್ಡ ವಿಚಾರನ ಹೇಳಿಲ್ಲ ನಾ ಇನ್ನ ಮಟ ಯಾರ ಮುಂದು. ಇನ್ನು ಇಷ್ಟು ಸಣ್ಣ ವಿಚಾರ ಹೇಳ್ತಾನನ್ರಿ? ಅಲ್ಲ ರಮಣ, ನಾ ದಿನಾ ರಾತ್ರಿ ಬಂಡೆ ತೊಳಿತೀನಂತ ನಿನಗೆ ಹೆಂಗಪ್ಪ ಗೊತ್ತಾತು? ಅದ್ರಾಗೇನು ದೊಡ್ಡ ಮಹಾವಿದ್ಯೆ ರೀ ಅಣ್ಣಾರ. ನಿಮ್ಮ ಬಾಜುಕಿನ ಮನೆಯವ್ರು ಅದಾರಲ್ರಿ, ಅವರು ದಿನಾ ರಾತ್ರಿನ ಹಾಲು ತೊಗೊಂತಾರ್ರಿ, ಬೆಳಗ್ಗೆ ತೊಗೊಳುದಿಲ್ಲ. ಅವಾಗ ಏನಾಗ್ಬಿಡ್ತೈತಿ, ಅವ್ರಿಗೆ ಹಾಲು ಕೊಡಾಕ್ ಬಂದಾಗ ಅವ್ರ ಮನೆ ಬಾಗ್ಲಕ್ಕೆ ಬಂದು ನಿಂತ್ರ ಸಾಕು, ನಿಮ್ಮ ಅಡಿಗೆ ಮನೆ ಕಿಟಕಿಯಾಗಾಸಿ ನೀವು ಏನೇನು ಮಾಡಾಕತ್ತೀರಿ ಎಲ್ಲ ಕಾಂತತ್ರಿ ಅಣ್ಣಾರ. ಒಟ್ಟು ನಾನು ನೋಡ್ದಾಗೆಲ್ಲ ನೀವು ಬಂಡೆ ತಿಕ್ತಿರ್ತೀರಿ ನೋಡ್ರಿ ರಾತ್ರಿ. ಹಂಗಾಗಿ ನನಗೂ ಗೊತ್ತ್ರಿ. ತಗೋಪ್ಪ, ಈ ವಿಚಾರನು ಯಾರ ಮುಂದೆ ಹೇಳಕ್ ಹೋಗ್ಬೇಡಪ್ಪ ಯಪ್ಪ. ಅಲ್ರಿ ಅಣ್ಣಾರ ನೀವ್ ಅಂತೀರಿ ಯಾರ ಮುಂದೆ ಹೇಳಾಕೋಬೇಡ ಅಂತೇಳಿ. ಇದೈತಲ್ರಿ ನನ್ನ ಮಗನ ಬಾಯಿ ಭಾಳ ಖತರ್ನಾಕೈತ್ರಿ ಅದು. ಮತ್ತೆ ಯಾವ್ದಾರ ಮುಂದೆ ಈಗ ನಾನು ಅಪ್ಪಿ ತಪ್ಪಿ ಬಾಯಿ ಬಿಟ್ಬಿಟ್ಟೆ ಅಂತ ತಿಕ್ಕೋರಿ, ನೀವು ಬಾಂಡೆ ತಿಕ್ತಿರೋ ವಿಚಾರ ಏನಾರು ಹೇಳಿಬಿಟ್ಟೆ ಅಂದ್ರೆ ಮತ್ತೆ ಇನ್ನೂ ಭಾಳ ಅಸಹ್ಯ ಆಕತ್ರಿ. ಈ ಓಡ್ನಿ ಸುತ್ಕೊಂಡ್ಬಂದಿದ್ದು ಬಿಡ್ರಿ, ಇದನ್ನ ಮೂಲಿಗೆ ಹೋಗಿತ್ತಾರ. ಬಾಂಡೆ ತಿಕ್ಕಿದ್ದಕ್ಕೆ ಭಾಳ ಅಸಹ್ಯ ಆಗ್ಬಿಡ್ತೈತೆ ನೋಡ್ರಿ. ಅಲ್ಲ ನನಗೂ ಹೇಳಬಾರ್ದು ಅಂತೇಳಿ ಐತ್ರಿ ತಲ್ಯಾಗ. ಆದರೂ ಮತ್ತೆ ಏನಾರ ಮರ್ತು ಹೇಳಿದ್ರೆ ಅಲ್ಲ ಮತ್ತೆ ಏನು ಮಾಡ್ಬೇಕನ್ನೋದು ನನಗೂ ಗೊತ್ತಾಗ್ವಲ್ತು. ಅಲ್ಲ ನಿನಗೆ ಗೊತ್ತಾಗ್ವಲ್ತು, ನನಗೆ ಗೊತ್ತಾತ್ ತಗೋ ಏನು ಮಾಡ್ಬೇಕಂತೇಳಿ. ಏನ ಭಾಳ ಪೀಟಿಕೆ ಹಾಕಕ್ಕೆ ಹೋಗ್ಬೇಡ. ತಗೋ ಹಿಡಿ, ಇದೊಂದು 200 ರೂಪಾಯಿ ಇಟ್ಕೋ. ಈಗಾರ ಯಾರ ಮುಂದೆ ಹೇಳಕ್ಕೆ ಹೋಗ್ಬೇಡ ಆತಾ. ಅಣ್ಣಾರ ನಾ ಮರ್ತ ಬಿಟ್ಟು ನೋಡ್ರಿ ಈ ವಿಚಾರನ. ಅಲ್ರಿ ಯಾವಾಗ ಬಂಡೆ ತಿಕ್ಕಿದ್ರಿ ನೀವು? ನನಗಂತ್ರ ಗೊತ್ತಾಯಿಲ್ಲ ಬಿಡ್ರಿ. ಈ ತಿಂಗಳು ಪೂರ್ತಿ ನೆನಪ ಇರೋದಿಲ್ಲ ರೀ ಅಣ್ಣಾರ ಅದು. ಹಾಂ ಈ ತಿಂಗಳ ಅಂದ್ರೆ ಮುಂದಿನ ತಿಂಗಳು ನೆನಪಾಕತ್ತೇನು ಮತ್ತೆ? ಅಲ್ರಿ ಅಣ್ಣಾರ ಈಗ ನೀವು ಫೋನಿಗೆ ರೊಕ್ಕ ಹಾಕ್ಸಿರ್ತೀರಿ, ಎಷ್ಟು ತಿಂಗಳದ್ದು ಹಾಕ್ಸಿರ್ತೀರಿ ಅಷ್ಟ ದಿನ ಬರ್ತೈತ್ರಿ. ಅದು ಹೆಚ್ಚಿಗೆ ಬಾ ಅಂದ್ರೆ ಬರ್ತೈತನ್ರಿ. ಹಂಗೆ ಈಗ ನೀವು 1 ತಿಂಗಳದ್ದು ನನಗೆ ರೊಕ್ಕ ಹಾಕಿರಿ, ಅದಕ್ಕೆ ನನಗೆ 1 ತಿಂಗಳ ಮಟ್ಟ ಏನೂ ನೆನಪಿರಂಗಿಲ್ಲರಿಪ್ಪ, ಎಲ್ಲ ಮರ್ತು ಬಿಡ್ತಾನೆ ನಾನು. ಮತ್ತೆ ಮುಂದಿನ ತಿಂಗಳು ಹಾಲು ಕೊಡಕ್ಕೆ ಬಂದಾಗ ಬಾಜು ಮನೆಗೆ ಅವಾಗ ಮತ್ತೆ ನೀವು ಕಿಟಕಿ ಹಾಕೊಂಡು ಬಿಡ್ತೀರಪ್ಪ ಬಾಂಡೆ ತಿಕ್ಕೋದು. ಅವಾಗ ಮತ್ತೆ ನನಗೆಲ್ಲ ನೆನಪಾಗಿಬಿಡ್ತೈತ್ರಿ ಅಣ್ಣಾರ. ಅದಕ್ಕೆ ರೀ ನೀವು ಮತ್ತೆ ಮುಂದಿನ ತಿಂಗಳು ರೀಚಾರ್ಜ್ ಮಾಡಿದ್ರಿ ಅಂದ್ರೆ ಮತ್ತೆ ಮರ್ತು ಬಿಡ್ತೇನೆ ನಾನು.
ಆತ್ ಮರಯ್ಯ, ನೀನು ಹೋಗಿ ಬಾ. ಏನ ಮತ್ತೆ ಇಲ್ಲೇ ನಿಂತಿದ್ನಿ ಅಂದ್ರೆ ನಿನ್ನ ಹಾಲು ಒಡೆದು ಇಲ್ಲೇ ಮೊಸರು ಆದ್ಗಿದ್ದಿತ್ತು. ನೋಡೋಣ ತಗೋ, ಮುಂದಿನ ತಿಂಗಳ ಮಟನು ನಾ ಇಕ್ಕಿ ಕೂಟ ಜೀವನ ಮಾಡಕತ್ತಿದ್ದೆ ಅಂದ್ರೆ ನಿನಗೆ ರೊಕ್ಕ ಕೊಡ್ತೀನಿ. ಇಲ್ಲ ಡೈವರ್ಸ್ ಕೊಟ್ಟಿದ್ನಿ ಅಂದ್ರೆ ಮತ್ತೆ ರೊಕ್ಕ ಕೊಡೋದಿಲ್ಲ. ಏ ನಿಮ್ಮವನ ಎದ್ದೇಳ್ತಿಲ್ಲ ಮ್ಯಾಕ, ಹೋಗಿ ಒಂದು ಕಪ್ ಕಾಪಿಯಾರ ಮಾಡ್ಕೊಂಬಂದು ಕೊಡ ನನಗೆ. ಟಿವಿ ನೋಡ್ಕೊಂತ ಕುಂತು ಬಿಟ್ಟಿಯಲ್ಲ. ನಾ ಹಾಲು ಹಾಕಿಸ್ಕೊಳಕ್ಕೆ ಹೋಗಿ ಅವನ ಮುಂದೆ ನನ್ನ ಮರ್ಯಾದೆ 3 ಕಾಸಿಗೆ ಹೋತ್ ಗೊತ್ತನ್ನ ನಿನ್ನ ಸಂಬಂಧ. ರೀ ಎದಕ್ರಿ ಬೆಳಗ್ಗೆ ಹಂಗೆ ಹೋಯ್ಕೊಳಕತ್ತೀರಿ? ಏನ್ ತೆಲಿಗಿಲಿ ಕೆಟ್ಟತನ ಹುಚ್ಚಿಗೆ ಚಿಡಿತ ನಿಮಗೆ? ಇನ್ನೂ ಹುಚ್ಚಿಡ್ದಿಲ್ಲ. ನಿಮ್ಮ ಅವನ ಮನ್ಯಾಗ ಇಲ್ಲೇ ಇದ್ನಿ ಅಂದ್ರೆ ಯಾವಾಗ ಹುಚ್ಚಿಡ್ದು ಧಾರವಾಡ ದವಾಖಾನಿಗೆ ಸೇರ್ತಾನೆ ಗೊತ್ತಿಲ್ಲ ನನಗೆ. ಅಷ್ಟೇ ಅಲ್ಲೇ ಇವತ್ತು ಬೆಳಗ್ಗೆ ಅವಸರದಾಗ ನಾನು ಲುಂಗಿ ಪಂಜಿ ಅಂತ ತಿಳ್ಕೊಂಡು ನೀನು ಓಡ್ನಿ ಸುತ್ಕೊಂಡು ಹೋಗೇನು ಹೊರಗೆ ಹಾಲು ಹಾಕಿಸ್ಕೊಳಕ ಗೊತ್ತೈತೇನೆ. ಅವ ನೋಡಿ ಎಷ್ಟು ನಕ್ಕು ನನಗೆ ಮರ್ಯಾದೆ ಹೋತು. ಅಷ್ಟೇ ಅನ್ರಿ, ಇಷ್ಟಕ್ಕ ಏನ್ ಹಂಗ ಆಕಾಶನ ತಲೆ ಮೇಲೆ ಬಿತ್ತನ ಜಗತ್ ಪ್ರಳಯ ಆತನ ಅನ್ನೋರಂಗ ಮಾಡಾಕತ್ತೀರಪ್ಪ. ಭಾಳ ಸಣ್ಣ ವಿಚಾರ ಬಿಡು ಇದು ನಿನಗೆ. ಊರಾಗ ಯಾರ ಮುಂದೆ ಹೇಳಬೇಡಪ್ಪ ಅಂತೇಳಿ ಮತ್ತೆ ಅವ್ನು 100 ರೂಪಾಯಿ ಕೈಯಾಗ ಕೊಟ್ನಿ. ಅವ ಎಕ್ಸ್ಟ್ರಾ ಫಿಟ್ಟಿಂಗ್ ಏನಿಟ್ನು ಗೊತ್ತೈತೆ ನಿನಗೆ. ನಾನು ದಿನಾ ರಾತ್ರಿ ಬಾಂಡೆ ತಿಕ್ಕು ವಿಚಾರನೂ ಗೊತ್ತಾಗೈತೆ ಅವಂಗ ಗೊತ್ತನ. ಮತ್ತೆ ಅದನ್ನ ಹೇಳಬೇಡಪ್ಪ ಅಂತೇಳಿ ಮತ್ತೆ 200 ರೂಪಾಯಿ ಕೊಟ್ನಿ. ಅದು ಈ ತಿಂಗಳು ಕಷ್ಟ ಅಂತ, ಮುಂದಿನ ತಿಂಗಳು ಮತ್ತೆ ಎಕ್ಸ್ಟ್ರಾ ರೊಕ್ಕ ಕೊಡ್ಬೇಕಂತ ಅವಂಗ. ಅಂದ್ರೆ ಮುಂದಿನ ತಿಂಗಳಿಂದ ಯಾರಿಗೂ ಹೇಳೋದಿಲ್ಲ ಅಂತ. ತಿಂಗಳ ಹಿಂಗ ಮಾಡೋದಾಕತ್ತೀನಿ ಬಾಳೆ. ಅಯ್ಯೋ ಹಳೆ ಅಂದ್ರ ಅಲ್ರಿ, ನೀವ್ ಯಾಕ್ರಿ ರೊಕ್ಕ ಕೊಡಕ್ ಹೋದ್ರಿ ಅವಂಗ? ಕುಡ್ದು ಗಟ್ರದ ಬಿದ್ದಿರ್ತಾನ. ಅವ್ನ ಹೆಂಡತಿ ದಿನ ಬೆಳಗ್ಗೆ ಆದ್ರೆ ಕಸಬರಿಗೆ ಹಿಂಡಿ ತಗೊಂಡು ನಾಯಿ ಹೊಡೆದಂಗ್ ಹೊಡಿತಿರ್ತಾಳ್ರಿ ಅವ್ನ. ಅವನ ಮರ್ಯಾದಿನ ಅವ್ನು ಉಳಿಸ್ಕೊಳ್ಳೋದು ಗೊತ್ತಿಲ್ಲ. ಇನ್ನೇನ್ ನಿಮ್ ಮರ್ಯಾದೆ ಅವ ಕಾಪಾಡ್ತಾನ? ಇಷ್ಟೊತ್ತಿಗೆ ಕುಡ್ದು ಯಾರ ಮುಂದೆ ಬಾಯ್ ಬಿಟ್ಟಿರ್ತಾನ ಏನ? ಅತ್ತಿಯವ್ರ ಹಂಗಂತೀರಿ? ಆದ್ರೂ ನಿಮ್ಮ ಮಗಳು ಒಂಚೂರು ನನಗೆ ಅಡಿಗೆ ಮನ್ಯಾಗ ಎದಕ್ಕಾರ ಸಹಾಯ ಆಗಿದ್ರ ನಾನು ಕುಂದ್ರಿ ಶಕಿನ ಮಾಡಿದ್ಲಂದ್ರೆ ಇಷ್ಟೆಲ್ಲ ನನ್ನ ಮರ್ಯಾದಿನ ಹೋಗಿದ್ದಿಲ್ರಿ. ಹಾಲಿನವನ್ ಮುಂದೆ ದಿನ ನನಗ ಬಾಡೆ ತೊಳಿ ಅಂತಾಳ. ಈ ಕಾರಣ ಕೇಳಿದ್ರೆ ಬರೇ ನಾ ರೇಷ್ಮೆ ಸೀರೆ ಊಟನಿ ಹೊಲಸಕತಿ ತಿದ್ನ ಮಾತಾಡ್ತಿರ್ತಾಳ. ಮತ್ತೇನ್ರಿ ನನ್ನ ಮರ್ಯಾದೆ ಉಳಿಯಾಕ ಸಾಧ್ಯ? ನಿಮ್ಮ ಮಗಳನ್ನ ಮದುವೆ ಆದಾಗಿಂದಾನು ಈ ಮನಿ ಒಳಗ ಖುಷಿನ ಹೆರೋದು ಅಂತ ಬಿಟ್ಟು ಎಲ್ಲಾ ಕೆಲಸ ನಾನ ಮಾಡಾಕತ್ತೇನೆ ನೋಡ್ರಿ. ಆಕಿನ ಗಂಡ ಆಗಿಬಿಟ್ಟಾಳ, ನಾನ ಹೇನ್ ತೆಗೀನಿ. ಆಕಿ ನನಗೆ ತಾಳಿ ಕಟ್ಟ್ಯಾಳು, ನಾನಾ ಆಕಿಗೆ ತಾಳಿ ಕಟ್ಟೇನೋ ನನಗ ಗೊತ್ತಾಗೋಲ್ತ್ರಿ. ಅಯ್ಯೋ ಮಗಳ ಹಂಗಂತಾರ ನೋಡ. ಅಳ್ಯಾರ ಹಿಂಗೆಲ್ಲ ಅನ್ನಕ್ ಹೋಗ್ಬೇಡ್ರಿ. ನನ್ನ ಮಗಳಿಗೆ ಬೇಜಾರಾಕೈತಿ. ಇಷ್ಟಕ್ಕೂ ನನ್ನ ಮಗಳ ನಿಮ್ಮಕ್ಕ ಹೆಂಡತಿ ಆಗಿ ಬರ್ಬೇಕಾದ್ರ ಬಹಳ ಪುಣ್ಯ ಮಾಡಿರಿ ನೀವು, ಗೊತ್ತೈತನ್ರಿ? ಇಷ್ಟೊಂದು ಆಸ್ತಿ ಇರುವಂತದ್ದು ಮಂತ್ಯಾನಕ್ಕ ಹಳೆ ಆಗಿ ಬಂದಿರಿ ನೀವು. ನನಗಿರೋದು ಯಾರ್ರಿ? ಒಬ್ಬೇಕೆ ಮಗಳ, ಒಬ್ರ ಹಳೆಯ ನೀವು, ಹೌದಿಲ್ರಿ? ಇಷ್ಟೊಂದು ಆಸ್ತಿ ಹಣ ಇಂಥ ಮನಿ ಎಲ್ಲ ನಿಮ್ಗ ಅಲ್ಲನ್ರಿ? ನಾಳೆ ನಿಮ್ಗ ಕೊಟ್ಟು ಹೋಕ್ಕೇವ್ ನಾವು. ನಾವೇನ್ ಮಣ್ಣಾಗ ಮುಚ್ಕೊಂಡು ತಗೊಂಡ ಹೋಕ್ಕೇವಿ? ಅಲ್ರಿ ಅತ್ತಿಯವ್ರ, ಏನನ ಒಟ್ಟು ಮಾತಿಗೆ ಮುಂಚೆ ಇಷ್ಟೊಂದು ಆಸ್ತಿ ಐತಿ ನಿನಗ ಕೊಡ್ತೇನೆ ಹಳೆಯ, ನಿನಗ ಬರ್ತೈತಿ ಅಂತೇಳಿ ಬರೇ ಇದನ್ನ ಹೇಳ್ತಿರ್ತೀರಿ. ನಾನು ಇದ ಮಾತ ನಂಬ್ಕೊಂಡು ನಿಮ್ಮ ಮನೆಗೆ ಮದುವೆ ಆಗಿ ಬಂದು ಇಷ್ಟು ವರ್ಷ ಆತ್ರಿ ಅತ್ತಿಯವ್ರ. ಇನ್ನ ಮಠ ನನಗೆ ಆಸ್ತಿ ಕೊಡವಲ್ರಿ. ಬರೇ ಮನ್ಯಾಗ ಎಲ್ಲ ಕೆಲಸ ನಾನಾ ಮಾಡೋದಾಗೈತಿ. ನಿಮ್ಮ ಮಗಳು ನೋಡಿದ್ರೆ ರಾಣಿ ಕೂತಿರ್ತಾಳ ಹಂಗ, ನೀವು ಬೇರೆ ಅದ್ರಾಗ ಮತ್ತೆ. ಅಲ್ರಿ ಇಷ್ಟು ದೊಡ್ಡ ಮನಿ ಆಸ್ತಿ ಎಲ್ಲಾ ಐತಿ ಅಂತೀರಿ ಅತ್ತಿಯವ್ರ, ಮತ್ತ ಒಂದ್ ಆಳರ ಇಟ್ಕೋಬಾರ್ದನ್ರಿ? ಎಲ್ಲಾ ಕೆಲಸ ನನ್ನ ಕಡೆನ ಮಾಡಿಸ್ತೀರಿ, ಮಾವರ ಕಡೆ ಮಾಡಿಸ್ತೀರಿ. ಅಲ್ರಿ ಅಳ್ಯಾರ ಹಂಗ ನಕೋಬೇಡ್ರಿ. ಅಲ್ರಿ ನಿಮ್ಗೆ ಗೊತ್ತಿಲ್ಲನ್ರಿ ಆಳ ಮಾಡಿದ್ದು ಹಾಳಂತ? ನಮ್ಮ ವಂಶ ಪಾರಂಪರಿಕವಾಗಿ ನಾವ್ ಯಾವತ್ತೂ ಯಾ ಕೆಲಸದವ್ರನ್ನ ಇಟ್ಕೊಂಡಿಲ್ರಿ ಮನ್ಯಾಗ. ನಮ್ಮ ಅಜ್ಜನ ಕಡೆ ಕೆಲಸ ಮಾಡಿಸ್ತಿದ್ಲ. ನಮ್ಮ ಅವ್ವ ಮದುವೆ ಆದಾಗ ನಮ್ಮಪ್ಪ ಮತ್ತೆ ನಮ್ಮ ಮನೆಯವ್ರಿಗೆ ಮದುವೆ ಮಾಡಿಕೊಟ್ಟಿಂದ ನಮ್ಮ ಮನೆಯವ್ರು ಮಾಡಕತ್ತಾರ್ರಿ ಈಗ. ಆಮೇಲೆ ನಾನು ನನ್ನ ಮಗಳಿಗೆ ಮದುವೆ ಮಾಡಿನಲ್ಲ, ಈಗ ನೀವು ಬಂದಿರಿ. ಹಂಗ ನಮ್ದು ಮನೆಯ ವಂಶ ಪಾರಂಪರ್ಯವಾಗಿ ಮುಂದುವರ್ಸ್ಕೊಂಡು ಹೋಗ್ತಾರ್ರಿ ಇದನ್ನ. ಹಂಗಾರ ಅತ್ತಿಯವ್ರ ಮನಿ ಕೆಲಸನ ಮನ್ಯಾನವ್ರ ಮಾಡ್ಬೇಕಂದ್ರ ನೀವು ಒಂದಿಟ್ಟು ಮಾಡ್ಬೇಕ್ರಿ. ಎಲ್ಲಾ ಕೆಲಸನೂ ಬರೇ ನಾನು ಮಾವಾರ ಅಷ್ಟ ಮಾಡ್ಬೇಕಂದ್ರೆ ಹೆಂಗ್ರಿ ಅದು? ಅಯ್ಯೋ ಅಳ್ಯಾರ, ಅಲ್ರಿ ನಾವು ಕೆಲಸ ಮಾಡಕತ್ತೇನ್ರಿ, ರೇಷ್ಮೆ ಸೀರೆ ಉಟ್ಕೊಂಡೇವಿ. ಏನಾರ ಕೆಲಸ ಮಾಡಕ್ ಹೋದ್ರ ರೇಷ್ಮೆ ಸೀರೆ ಹೊಲಸಕತ್ರಿ ಅಳ್ಯಾರ. ಅದಕ್ರಿ ಇಲ್ಲ ಅಂದ್ರೆ ನಾನಾ ಮಾಡ್ತಿದ್ದೆ ಗೊತ್ತೇನ್ರಿ? ನನ್ನ ಮಗಳ ಕಡೆನ ಮಾಡಿಸ್ತಿದ್ದೆ ನೋಡ್ರಿ. ನನ್ನ ಮಗಳ ಎಷ್ಟು ರೇಷ್ಮೆ ಸೀರೆ 20-30 ಸಾವಿರ ರೂಪಾಯಿ ರೇಷ್ಮೆ ಸೀರೆ ರೀ ಇವು. ಅದಕ್ರಿ ಅಳ್ಯಾರ. ಅಲ್ರಿ ಅತ್ತಿಯರ, ಒಂದ್ 10 ನಿಮಿಷ ರೇಷ್ಮೆ ಸೀರೆ ಬಿಚ್ಚಿಟ್ಟು ಮನ್ಯಾನ ಕೆಲಸ ಮಾಡ್ರಿ, ಯಾರು ಬೇಡ ಅಂತಾರ? ಅಕಟ ಏನಂತ ಹೇಳಿದ್ರಿ ಅಳ್ಯಾರ? ಈ ರೇಷ್ಮೆ ಸೀರೆನ ಬಿಚ್ಚಿಡ್ಬೇಕ? ಅದು 10 ನಿಮಿಷ? ನಾನು ಉಸಿರು ಮಾತ್ರ ನಿಲ್ಲಂಗಿಲ್ರಿ, ಪ್ರಾಣ ಪಟ್ ಅಂತ ಹೋಗ್ಬಿಡ್ತೈತಿ. ಈ ವಿಡಿಯೋ ಹಿಂಗ ಕಂಟಿನ್ಯೂ ಆಕೈತ್ರಿ. ಪಾರ್ಟ್ 1ದಾಗ ನಾ ಇನ್ನೂ ಏನು ಮಾತಾಡಿಲ್ಲ. ಪಾರ್ಟ್ 2ದಾಗ ಮಾತಾಡ್ತೀನಿ. ಮನಿ ಹಳೆ ಆಗಿ ಬಂದ್ರ ಏನು ಪರಿಸ್ಥಿತಿ ಐತಿ ಅಂತೇಳಿ ನೀವು ನೋಡುವಂತ್ರಿ. ತಾಯಿ ಮಗಳು ಸೇರಿ ಎಷ್ಟರ ಗೋಳು ಒಯ್ಕೋಬೇಕಂತಾರ ಇನ್ನೂ ನಮ್ಮಿಬ್ಬರನ್ನ. ಮಸ್ತ್ ಕಾಮಿಡಿ ಐತಿ, ಮಿಸ್ ಮಾಡ್ದಂಗೆ ನೋಡ್ರಿ. ಹಂಗ ತಪ್ಪದೆ ಈ ವಿಡಿಯೋಕ್ಕೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಹೊಸದಾಗ್ಯಾರ ನೋಡತ್ತಿದ್ರು ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮರಿದಂಗ ಗಂಟಿ ಬಟನ್ ನೋಡಿರಿ, ಅಂದ್ರೆ ನಮ್ಮ ವಿಡಿಯೋ ಪ್ರತಿಯೊಂದು ನೋಟಿಫಿಕೇಶನ್ ನಿಮಗೆ ಬರ್ತಾವು.